ಪ್ರೇಮಿನ ಕಥೆಗಳು. ಹುಡುಗನಾಗಿದ್ದಾಗ ಪ್ರೇಮ್ ಹೇಗಿದ್ರು? ಕಿರಣ್ ಕುಮಾರ್ ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಿ. ನಾವಿಬ್ರು ಒಟ್ಟಿಗೆ ಕ್ಲಾಸಿಗೆ ಬರ್ತಿದ್ವಿ, ಒಟ್ಟಿಗೆ ಹೋಗ್ತಿದ್ವಿ. ಆಟ ಆಡ್ಬೇಕಾದ್ರು ಅಷ್ಟೇ ಒಟ್ಟಿಗೆ ಆಟ ಆಡುವ. ಕಬಡ್ಡಿ, ಕ್ರಿಕೆಟು ಸಖತ್ ಆಟ ಆಡ್ತಿದ್ರು ಪ್ರೇಮ್ ಅವರು. ಫಿಲಮ್ ಮುಚ್ಚೋರು, ಹಾಗೆ ಹಿಂದೇನು ಫಿಲಮ್ ಮುಚ್ಚಿತ್ತು. ಅಂಬರೀಶ್ ಅವರು ಅಂದ್ರೆ ಸಖತ್ತು ಅಭಿಮಾನಿ ಅವರು. ಅವರು ನೋಟ್ಬುಕ್ಗಳೆಲ್ಲ ಅಂಬರೀಶ್ ಅವ್ರ ಫೋಟೋಗಳನ್ನ ಕಟ್ ಮಾಡ್ಕೊಳ್ಳೋದು, ಇಟ್ಕೊಳ್ಳೋದು, ಮತ್ತೆ ಅಂಟಿಸ್ಕೊಳ್ಳೋದು. ಆಮೇಲೆ ನೋಟ್ಬುಕ್ಗಳೆಲ್ಲ ಅಂಬರೀಶ್ ಕಿರಣ್ ಕುಮಾರ್ ಅಂತ ಬರ್ಕೊಳ್ಳೋದು. ಹೆಸರು ಅಂಬರೀಶ್ ಕಿರಣ್ ಕುಮಾರ್. ಅಂಬರೀಶ್ ಕಿರಣ್ ಕುಮಾರ್ ಅಂತ ಬರ್ಕೊಳ್ಳೋದು. ಬೇಗ ಹೊಂಟೋಗ್ಬಿಡ್ತಿದ್ವಿ ನಾವು ಸ್ಕೂಲ್ಗೆ. ಹೋಗ್ಬಿಟ್ಟಾಗ ಆಟ ಆಡ್ತಿದ್ವಲ್ಲ, ಅಲ್ಲಿ ಕುಂತ್ಕೊಳ್ಳೋಕೆ ಮರದ ಮೇಲೆಲ್ಲ ಅಂಬರೀಶ್ ಕಿರಣ್ ಅಂತ ಕೆತ್ತೋದು. ಅಷ್ಟು ದೊಡ್ಡ ಫನ್ ಅಂಬರೀಶ್ ಹೌದು. ಯಾಕಂದ್ರೆ ಆ ಗಟ್ಸು, ಆ ರೆಬಲ್ ನಿಂತ್ರೆ ಟೈಗರ್ ತರ ಯಾರನ್ನ ನೋಡಿಲ್ಲ, ಜಾಸ್ತಿ ಹತ್ರದೇ ನೋಡಿಲ್ಲ. ಆ ಕಡೆ ಎಲ್ಲ ಯಾವಾಗ ಒಂದ್ಸಲ ಬರೋರು. ನಮ್ಮೂರು, ನಮ್ತನ, ನಮ್ದು ಅದೊಂದು ಜಾಸ್ತಿ ಇತ್ತು. ಒಂದು ನಮ್ದೇನಿದ್ರೆ ಹೊರಟು ಭಾಷೆ ಅಲ್ವಾ, ನಿಮ್ಗೆ ಗೊತ್ತೇ ಇದೆ. ಮಂಡ್ಯ ವಾಗಾಲೆ ಬಂದ್ರೆ ಬರ್ತಾನೆ, ಬಾರಲ್ಲ ಅಂತೀವಲ್ಲ. ಆ ಇದ್ರಲ್ಲಿ ನಮ್ಗೆ ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತೀವಲ್ಲ, ಆ ಇದಕ್ಕೆ ಕನ್ನಡಿ ಆದವ್ರು ಅವರೇ ನಮ್ಗೆ. ಸೊ ಅಂಬಿ ಕಿರಣ್ ಕುಮಾರ್, ರೈಟ್. ಸರಿ, ಆಟದ ಬಗ್ಗೆ ಹೇಳಿದ್ರಿ. ಪಾಠ ಅಂತ ಒಂದೇನಾದ್ರು ರೆಗ್ಯುಲರ್ ಕ್ಲಾಸ್ ಬರ್ತಿದ್ದೋ. ಎಷ್ಟನೇ ಬೆಂಚಲ್ಲಿ ಕೂರೋರು? ನಾವು ಲಾಸ್ಟ್ ಇಂದ 2ನೇ ಬೆಂಚ್ ಕೂತ್ಕೊತಿದ್ದೋ. ಲಾಸ್ಟ್ ಇಂದ 2ನೇ ಎರಡನೇ ಬೆಂಚು. ಏನಕ್ಕೆ ಅಂದ್ರೆ ಹುಟ್ ಲೋಫರ್ಗಳು ಅಂತೀವಲ್ಲ, ಆ ತರ ನಾವುಗಳಲ್ಲಿ. ಓಕೆ, ರೈಟ್. Co-powered by Sensodyne. ಬಂದ್ರೆ ನೀ ಯಾವಾಗ ಬಂದೆ ನೀನು? ಅಯ್ಯೋ ವಾ. ನಿಮ್ಮ ತಾಯಿ ಬಗ್ಗೆ ನೀವೇನ್ ಹೇಳ್ತೀರಿ ಹೇಳಿ, ನಿಮ್ಮ ದೊಡ್ಡಮ್ಮನ ಬಗ್ಗೆ? ಅವ್ರ ಬಗ್ಗೆ ಏನು ಹೇಳಕ್ಕೆ ಆಗಲ್ಲ. ಏನಕ್ಕೆ ಅಂದ್ರೆ ನಾನು ಅವಾಗ್ಲೇ ಹೇಳ್ದಂಗೆ ಹುಟ್ಟಿದ್ದು ನನ್ನ ಹೆತ್ತೋಳು ಬೇರೆ ಭಾಗ್ಯಮ್ಮ, ಸಾಕ್ತೋಳು ಜಯಮ್ಮ. ರೈಟ್. ಅಂದ್ರೆ ವಿದ್ಯಾ ಬುದ್ಧಿ ಪ್ರತಿಯೊಂದು ನಮ್ ಚಿಕ್ಕದ್ರಲ್ಲೇ 4 years ಅಲ್ಲಿ ನಮ್ಮ ದೊಡ್ಡಮ್ಮ ನನ್ನನ್ನು ಹೆತ್ಕ ಬಂದಾಗ ನಮ್ಮ ಅಪ್ಪನ ಇದ್ರಲ್ಲಿ ಬೆಳೆದಿಲ್ಲ, ನಾವು ಇಲ್ಲೇ ಬೆಳೆದಿದ್ದು. ನಾನು ನಮ್ಮ ದೊಡ್ಡಪ್ಪಾಜಿ ದೊಡ್ಡಮ್ಮನ ಹತ್ರನೇ ಬೆಳೆದಿದ್ದು ನಾನು. ಸೊ ನನಗೆ ಅವರೇ ಸ್ಫೂರ್ತಿ. ಸೊ ಇದ್ರಲ್ಲಿ ನಿಜವಾಗ್ಲೂ ಓಕೆ, ವೆರಿ ನೈಸ್, ವೆರಿ ನೈಸ್. ನಿಮ್ಮ ಹುಡುಗ ಈಗ ಬೆಳೆದ್ ಬಂದು ನಮ್ಮ ವಿಚಾರ ಕೂತಿಯಾರೆ, ಸಾಧಕರ ಸೀಟ್ ಇದು. ನಿಮ್ಮ ಅಮ್ಮನ ಬಗ್ಗೆ ಒಂದು ಹಾಡು ಹಾಡಿಬಿಡಿ ನೀವು. ಅವಳ ಬಗ್ಗೆ ಹಾಡು ಎಲ್ಲಾರು ಹಾಕಿರ್ಲಿ, ಆಡೋದು ನಾವು ಹೊರಟೋಯ್ತೀನಿ ಕೇಳಕ್ಕೆ, ನನ್ನ ಮಗ ಆಡೋದನ್ನ. ಹೌದಾ? ಇವ್ರು ಎಲ್ಲ ಹಾಡಿದ್ರು ಓಡೋಗ್ತೀರ ನೀವು. ಮತ್ತೆ ನಿಮ್ಗೆ ಹಾಡಿದೆ ಸರ್, ಏನ್ ಸರ್ ನೀವು ಇಷ್ಟು 2 ಫ್ಯಾನ್ಸ್ ಇದಾರೆ ಸರ್ ನಿಮ್ಗೆ, ಹಾಡಿ ಸರ್. ಬೇಡುವನು ವರವನ್ನು ಕೊಡೆ ತಾಯಿ ಜನ್ಮವನು, ಕಡೆ ತನಕ ಮರೆಯಲ್ಲ ಈ ಪ್ರೇಮ, ಕಡೆ ತನಕ ಮರೆಯಲ್ಲ ಪ್ರೇಮ. ಸೋ ನೈಸ್. Co-powered by Sensodyne. So cute. ನಾನು ಕ್ಲಿಯರ್ ಆಗಿ ಹೇಳಿಲ್ಲ. ಅವ್ರು ಹೇಳಿದ್ರು VCR ಅಂತ ಹೇಳಿದ್ರು, ದುಡ್ಡು ಕಲೆಕ್ಟ್ ಮಾಡ್ತಾ ಇದೀರಿ ಅಂತ ಹೇಳಿದ್ರು. ಏನ್ ಸರ್ ಅದು? ನನಗೆ ಆಶ್ಚರ್ಯ ಆಗ್ತಿದೆ. ಅದು VCR ಆಗ್ತಿದೆ. VCR ಅಂತಂದ್ರೆ ನೀವು ಸಿನಿಮಾ ಆಗ್ತಿದೆ, ಒಳ್ಳೊಳ್ಳೆ ಸಿನಿಮಾಗಳು, ಹಳೆ ಸಿನಿಮಾಗಳು. ವಿಡಿಯೋ ಪಾರ್ಲರ್ಸ್ ತರನಾ? ಇಲ್ಲ, ವಿಡಿಯೋ ನಿಮ್ಗೆ ಟಿವಿ, ಅದು VCP. ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ನೋಡಲು ಮರೆಯದಿರಿ, ಮರೆತು ನಿರಾಶರಾಗದಿರಿ. ಇವತ್ತು ನಮ್ಮೂರಿನ ಬೆಸಗರಹಳ್ಳಿಯ ಓಣಿಯಲ್ಲಿ VCR ಒಂದಿಗೆ ಟಿವಿ ಮೂಲಕ ನಿಮಗೆ ಸಿನಿಮಾ ತೋರಿಸ್ತೀವಿ. ಎಲ್ರು 10 ರೂಪಾಯಿ ಕೊಟ್ಬಿಟ್ಟು ಬರ್ಬೇಕು. ಹಂಗೆ ಅದ್ರ ಜೊತೆಗೆ ಕಾಂಪ್ಲಿಮೆಂಟರಿ ಆಗಿ ಕಡ್ಲೆಪುರಿ ಕೊಡ್ತೀವಿ. ಕರೆಕ್ಟ್ ಅಣ್ಣ? ಇದು ಕಿರಣ್ ಕುಮಾರ್ ಅವರ ಫ್ಲಾಶ್ ಬ್ಯಾಕ್. ಏನ್ ಸರ್, ಕಳ್ಳೆಪುರಿ ಎಲ್ಲ ಫ್ರೀ ಕೊಡ್ತಿರುತ್ತಲ್ಲ ಸರ್, ಏನ್ ಸರ್? ಅಯ್ಯೋ, ಸಖತ್ತು ರಾಜಕೀಯ ಅದು. ಈ ರಾಜಕೀಯನೆಲ್ಲ ಅದಷ್ಟು ದೊಡ್ಡ ರಾಜಕೀಯ ಅದು. ಏನದು? ಯಾವ್ದು ಅಂಬರೀಶ್ ಅವ್ರದ್ದು ಪಿಕ್ಚರ್ ಹಾಕ್ಬೇಕು. ಯಾರಾದ್ರೂ ಒಬ್ಬ ಕೇಳಿ 130 ರೂಪಾಯಿ 120 ರೂಪಾಯಿ, ನಮ್ಮ ಹುಡುಗ ಹೇಳ್ದಂಗೆ ಅವ್ನು ಎಲ್ಲ ನನ್ನ ಸ್ನೇಹಿತರುಗಳೇ 120 ರೂಪಾಯಿ ಎತ್ಬೇಕು ಅಂದ್ರೆ ಯಾರೋ ಒಬ್ರು 5 ರೂಪಾಯಿ ಕೊಟ್ರೆ ಅವ್ರಿಗೆ ಹೇಳೋರು, ಅಂಬರೀಶ್ ಪಿಕ್ಚರ್ ಹಾಕ್ಬೇಕಲ್ಲ ನೀನು, ಅಂಬರೀಶ್ ಪಿಕ್ಚರ್ ಹಾಕಿದ್ರೆ ಕೊಡ್ತೀನಿ. ನಮ್ಗೇನಾಗಬೇಕು ಕೊಡ್ರಪ್ಪ, ಯಾವ್ದೊಂದು ಹಾಕುವ ಅನ್ಕೊಂಡು ಒಂದು 4 ಸಿನಿಮಾ ಆಗ್ತಾ ಇದ್ವಿ. ಮ್ಯಾಕ್ಸಿಮಮ್ ಒಂದು 7:30 8 ಗಂಟೆಗೆ ಸ್ಟಾರ್ಟ್ ಆದ್ರೆ ನೈಟು ಬೆಳಗಿನ ಜಾವ ಬೆಳಕರಿವರೆಗೂ 4 ಪಿಕ್ಚರು ಕಂಟಿನ್ಯೂ ಆಗಿ. ಏನೆಲ್ಲ ಬಂದಲ್ಲಿ ಟೀ, ಇದು ಕಡ್ಲೆಪುರಿ ಗಿಡ್ಲೆಪುರಿ ಅವೆಲ್ಲ ನನಗೆ ಸರ್, ಈಗ ನಿಮ್ಗೆ ಈ ಸಿನಿಮಾ ಹುಚ್ಚು ಮಂಡ್ಯದಿಂದ ನಿಮ್ಮನ್ನ ಬೆಂಗಳೂರು ಹೇಳ್ಕೊಂಬಂತು.
ಬೆಂಗಳೂರಿಗೆ ಬಂದು ಒಬ್ಬರು ನಾನು ನೋಡ್ಲೇಬೇಕು ಅಂತ ಹಠ ಹಿಡಿದು ಚಿತ್ರರಂಗದ ಗಣ್ಯರೊಬ್ಬರನ್ನ ನೀವು ಭೇಟಿ ಮಾಡಿದ್ರಂತೆ. ನೀವು 10ನೇ ಕ್ಲಾಸ್ ಅಂಬರೀಷಣ್ಣ, ನಾನು SLC ಎಕ್ಸಾಮ್ ಬಿಟ್ಟು ನಮ್ಮ ಅಣ್ಣ ಅವ್ರು ಕರ್ಕೊಂಡು ಬೆಂಗಳೂರು ಬಿಟ್ರು. ನಮ್ಗೊಂದೇ ಇದ್ದಿದ್ದು ಅಂಬರೀಷಣ್ಣ ನೋಡಬೇಕು. ಅಂಬರೀಷಣ್ಣ ಏನಕ್ಕೆ ನೋಡಬೇಕು ಅಂದರೆ ಎಲ್ಲರೂ ಅವ್ರು ಸಿನಿಮಾಗೆ ಸಪೋರ್ಟ್ ಮಾಡ್ತಾರೆ ನಮ್ಗೆ ಅಂದ್ಬಿಟ್ಟು ನಾವು ಸ್ಟ್ರೈಟ್ ಅವ್ರ ಮನೆಗೆ ಹೋದ್ವಿ, ನಿಂತ್ವಿ. ಏನೆಲ್ಲ ಸಿಕ್ಕಾಪಟ್ಟೆ ಕ್ರೌಡೆಡ್, ನಿಮ್ಗೆ ಗೊತ್ತೇ ಇದೆ, ಅವರು ಸೂಪರ್ ಸ್ಟಾರ್ ಎಲ್ಲ ಬಂದು ಹೋಗ್ತಾ ಇದ್ರು. ಬಂದರು ನಿಂತ್ಕೊಂಡು ಅವ್ರು ಬರ್ತಾ ಇರೋ ಸ್ಟೈಲ್ ನೋಡ್ಬೇಕು, ಚಡ್ಡಿ ಹಾಕೊಂಡು ನೀಟಾಗಿ ಏನ್ರ ಯಾವ್ರಲಾನೇನೋ ಎಲ್ಲರೂ ಮಾತಾಸ್ ಕಳ್ಸೋರು. ನಾನು ಒಬ್ಬನೇ ಸುಮ್ಮನೆ ನಿಂತಿದ್ದೆ ಹಂಗೇನೆ. ಎಲ್ಲಾರ್ದು ಆಯಿತು ಹೋಗಾಯ್ತು, ಅವ್ರು ತಿರ್ಕೊಂಡು ಹೋಗ್ತಾ ಇದ್ರು. ದೂರ ಹೋದ್ರು, ನಿಂತೇ ಇದ್ದೆ. ಅವನು ಅಂದರು. ಅವು ಓಡೋಗ್ಬಿಟ್ಟು ನಮಸ್ಕಾರ ಹೋಗ್ಬಿಟ್ಟು, ಅಣ್ಣ ಈ ಥರ ಮಂಡಿದನು, ಏನಾಗಬೇಕಾಯ್ತು ಅಂದ್ರೆ ಸುಮ್ಮನೆ ಬಂದೆ ಅಣ್ಣ, ಕೈ ಕೊಡಿ ಅಣ್ಣ. ಕೈ ನೋಡ್ಬೇಕು ಅವ್ರದ್ದು ಒಂದೊಂದು. ಹಿಂಗೆ ಕೈ ಕೊಟ್ಟೆ, ಏನು ಮಜಾ ಅಂತೀರಿ? ಏನು ಅಂದರು. ಅಣ್ಣ ಅಸ್ಟೆಂಡೇಟರ್ ಆಗಬೇಕು, ಸಿನಿಮಾಗೆ ಸೇರ್ಕೋಬೇಕು ಅಂತ ಆಸೆ ಬಂದಿದ್ದೀನಿ. ಯಾವ ಊರು ಅಂದೆ ನೀನು? ಮಂಡ್ಯ ಅಂದರು. ಜಮೀನಿದೆ? ಹ್ಞೂ. ಹೋಗೋ ನನ್ನ ಮಗನೇ, ಹೋಗಿ ಗದ್ದೆ ಉತ್ಕೊಂಡು ಇರೋಲ್ಲಿ ಹೊಡೆದಾಕ್ಬಿಡ್ತೀನಿ. ಇನ್ನೊಂದ್ಸರಿ ಬಂದ್ರಿ ಇಲ್ಲಿ ಕಾಂಪೌಂಡ್ಗೆ ಏನಾದ್ರು ಸಿನಿಮಾ ಅನ್ಕೊ ಬಂದ್ರೆ ನನ್ನ ಮಕ್ಳ ನೀವು ಅಂದ್ರೆ ಯಾವ ಮಟ್ಟಕ್ಕೆ ಅಂದ್ರೆ ಅವರು ಬಂದು ಹಾಳಾಗಿ ಹೋಗ್ತೀರಾ. ಆಮೇಲೆ ಬಂದು ಇಲ್ಲಿ ಬಂದು ನಿಮ್ಗೆ ಸಿನಿಮಾ ಅಂದ ತಕ್ಷಣ ಬಂದು ಯಾರೋ ಕತೆ ತೆಗೆದ್ಬಿಟ್ಟು ಕರಿಯಲ್ಲ. ನಮ್ಮೂರವ್ರು ಅಂತೀರಿ, ಜಮೀನಿದೆ ಅಂತೀರಿ. ಮಂಡ್ಯದಲ್ಲಿ ನೀರಾವರಿ ಜಮೀನು ಅಂದ್ರೆ ಏನು ತಮಾಸಿನ? ಅದೇ ಚಿನ್ನ ಇದ್ದಂಗೆ ಹೋಗ್ರೆ ಮಂಡ್ಯ ಮಕ್ಳ ಹೋಗಿ ಬದುಕ್ರಿ ಅಲ್ಲಿ ಅಂದ್ರೆ ಆ ಮಟ್ಟಕ್ಕೆ ಅವರು ನನಗೆ ಬುದ್ಧಿವಾದ ಹೇಳಿ ಇದು ಮಾಡಿ ವಾಪಸ್ ಹೊಟ್ಟೋದು. ನೀವು ಸಿನಿಮಾ ಬೇಡ ಅಂತ ಹೋದ್ರಾ? ನಾನು ವಾಪಸ್ ಹೋಗ್ಲಿಲ್ಲ. ವಾಪಸ್ ರಿಟರ್ನ್ ಬಂದೆ. ಆ ಟೈಮಲ್ಲಿ ನಿಷ್ಕರ್ಷ ಸುನಿಲ್ ಕುಮಾರ್ ದೇಸಾಯಿ ಸರ್ದು ಶೂಟಿಂಗ್ ಮಾಡ್ತಿದ್ರು. ಯಾವಾಗ್ಲೂ ಅಲ್ಲಿ ಹೋಗಿ ಮೀಟ್ ಮಾಡ ಅಂತ ಹೋಗ್ತಿದ್ದೆ. ಆಗ ಏನ್ ಜಯರಾಮಯ್ಯ ಅಂದ್ಬಿಟ್ಟು ಕೋಟ ಇಟ್ಟಿದ್ರು. ಅವರು ನನ್ನ ನೋಡಿ ದಿನ ಏನೇ ತಿಂಗ್ಳಾರ್ ಗಟ್ಲೆ ಬಂದು ಕೈ ಕಟ್ಕೊಂಡು ನಿಂತಿರ್ತಾನೆ ನೀವು. ಏನಾಗಬೇಕ ಅಂತ. ಸರ್ ಅಸ್ಟೆಂಡೇಟರ್ಗೆ ಚಾನ್ಸ್ ಬೇಕು ಸರ್, ಒಂದು ಚಾನ್ಸ್. ಹೋಗು ಊರಿಗೆ ಅಸ್ಟೆಂಡೇಟರ್ಗೆ. ಎಲ್ಲಿ ದೇಸಾಯಿ ಅವರು ಬಿಡ್ತಾರ ಹೆಂಗೆ ಅಂತ ಸಿಕ್ಕಾಪಟ್ಟೆ ಅವ್ರ ಬಗ್ಗೆ ಹೇಳಿದ್ರು. ನಾನು ಅದನ್ನೆಲ್ಲ ಜ್ಞಾನ ಇಲ್ಲ ನಮ್ಗೆ. ಇಲ್ಲ ಸರ್ ಬೇಕೇ ಬೇಕು, ಮಣಿಪಾಲ್ ಸೆಂಟ್ರಲ್ ಶೂಟಿಂಗ್ ನಡೀತಿದೆ ಬಾ ಅಂತ ಹೋದ್ರೆ ಕ್ಲಾಪ್ ಹೊಡಿಯಕ್ಕೆ ಚಾನ್ಸ್ ಕೊಟ್ರು. ಕ್ಲಾಪ್ ಕೊಟ್ರು. ಸರಿ ಓಕೆ ಕ್ಲಾಪ್ ತಗೊಂಡು ಈಗ ವಿಷ್ಣು ಸರ್ ಈ ಲಿಫ್ಟ್ ಅಲ್ಲಿ ಒಳಗಡೆ ಹೋಗ್ಬೇಕು. ಲಿಫ್ಟ್ ಓಪನ್ ಆಗುತ್ತೆ, ವಿಷ್ಣು ಸರ್ ಒಳಗಡೆ ಹೋಗ್ತಾರೆ. ಸೊ ಲಿಫ್ಟ್ ಕ್ಲೋಸ್ ಆಗಿ ದಿಸ್ ಇಸ್ ಆಟು. ಸೌಂಡ್ ಕ್ಲಾಪ್ ಅಂದ ತಕ್ಷಣ ಹೊಡೆದು ಬರ್ಬೇಕು. ನಮ್ಗೆ ಅದು ಗೊತ್ತಿಲ್ಲ. ಈ ದೇಸಾಯಿ ಸರ್ ಬೇರೆ ಇದ್ರು. ಸರಿ ಕೊಟ್ರು ಫಸ್ಟ್ ಟೈಮು. ನನ್ಗೆ ಏನ್ ದಮ ಅಂತ ಇದೆ. ನಮ್ಗೇನಾದ್ರೆ ಈ ಮೊಂಡ ಜನ ನಾವು ಬನ್ರಿ ಅನ್ನೋ ಲೆಕ್ಕಕ್ಕೆ. ಬಟ್ ಈ ಸೌಂಡ್ ಅಂದ್ರಲ್ಲ, ನಮ್ಗೆ ನಂಬರ್ ಹೇಳಕ್ಕಾಗಿಲ್ಲ, ಕ್ಲಾಪ್ ಹೊಡಿಯೋಕ್ಕಾಗಿಲ್ಲ, ಏನು ಮಾಡೋಕ್ಕಾಗಿಲ್ಲ. ಹಿಂಗೆ ಮುಖ ನೋಡ್ತಾ ಇದ್ದೀನಿ. ಓಪನ್ ಆಗಿದೆ, ಲಿಫ್ಟ್ ಕ್ಲೋಸ್ ಆಗೋಯ್ತು. ವಿಷ್ಣು ಸರ್ ಒಬ್ಬರಿಲ್ಲ ಇದು ಬಟ್ಲ ಓಡ್ ಬಂದ್ರು. ಯಾವನ ನನ್ನ ಮಗನೇ, ಅವನು ಅಷ್ಟೇ ಹೇಳ್ರು ಬೋಳಿ ಮಗ. ಯಾಕಂದ್ರೆ ಅಲ್ಲಿಂದ ಡಿಸಪಿಯರ್. ಅಲ್ಲಿಂದ ಓಡ್ದೋನೆ ಸ್ಟ್ರೈಟ್ ಮಂಡ್ಯ ಊರಿಗೆ ಹೋಗ್ತಾರೆ. PUC ಬುಕ್ಸು ಬೇಡಪ್ಪ, ಸಹವಾಸ, ಸಿನಿಮಾ ಸಹವಾಸ ಬೇಡ. ಅಲ್ಲಿ ಹೋದಾಗ ಕಿಂಡಲ್ ಮಾಡ್ಬಿಟ್ರು ನಮ್ಮ ಮೈಕ್ಲೆಲ್ಲ. ನನಗೆ ಅಂಬರೀಷ್ ಅವ್ರು ನೋಡಿದೆ, ವಿಷ್ಣುವರ್ಧನ್ ನೋಡಿದೆ, ಸಿನಿಮಾಗೆ ಹೋಗಿದೆ, ಹಿಂಗೆ ಕ್ಲಾಪ್ ಮಾಡಿದೆ. ಇವೆಲ್ಲ ಹೇಳ್ದಾಗ ನಕ್ಕಿದ್ರು. ಲವ್ ಕೆಲಸ ನೋಡ್ಲ ಹೋಗಿ, ನೀನು ನೋಡು, ನಿನ್ನ ಯೋಗ್ಯತೆ ನೋಡು, ಹಂಗೆ ಅಂತ ನಕ್ಬಿಟ್ರು ಅವರು. ಅದೇ ಮೈಂಡಲ್ಲಿ ಇತ್ತು. ಹಿಂಗೆಲ್ಲ ಕಿಂಡಲ್ ಮಾಡ್ಬಿಟ್ರಲ್ಲ, ಕಿಂಡಲ್ ಮಾಡ್ಬಿಟ್ರಲ್ಲ. ಎಕ್ಸಾಮ್ ಮುಗಿಸ್ಬಿಟ್ಟು ಬಂದೋನು ಅಷ್ಟೇ ಊರಿಂದ. ನಾನು ಇನ್ ಡೈರೆಕ್ಟರ್ ಆಗಿ ವಾಪಸ್ ಬರ್ತೀನಿ ಅಂತ ಬಂದೆ. ಕಂಪ್ಲೀಟ್ ಮಾಡಿದೆ, ಫೇಲ್ ಆದೆ. ಎಕ್ಸಾಮ್ ಕಂಪ್ಲೀಟ್ ಮಾಡಿದ್ರಲ್ಲ ಸರ್. ರೈಟ್